ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪಾ ಇದು ವೈಷ್ಣವ್ ಬಂದು ಡೇರಿಂಗ್ ಡಿಸಿಷನ್ನ ತಗೊಂಡೇ ಬಿಟ್ರ. ಹಾಗಿದ್ರೆ ತಗೊಂಡಿದ್ದೇನು, ಈ ಕಡೆ ಕಾವೇರಿ ಹೇಳಿದ್ದೇನು, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿ ಸಕ್ಸಸ್ ಆಗ್ತಾಳೆ. ಕೀರ್ತಿಗೆ ಅರ್ಥ ಆಗುತ್ತೆ ವೈಷ್ಣವ್ ಮನಸ್ಸಲ್ಲಿ ನಾನು ಇನ್ನೂ ಕೂಡ ಇದನ್ನು ನನ್ನ ಜಾಗಕ್ಕೆ ಇನ್ನೂ ಕೂಡ ವೈಷ್ಣವ್ ಲಕ್ಷ್ಮಿನ ಇಟ್ಟಿಲ್ಲ, ವೈಷ್ಣವ್ಗೆ ಲಕ್ಷ್ಮಿನ ಒಪ್ಕೊಳ್ಳೋದು ಕಷ್ಟ ಆಗ್ತದೆ ಅಂತ. ಬಿಕಾಸ್ ವೈಷ್ಣವೇ ಹೇಳ್ಬಿಡ್ತಾನೆ, ನಿನ್ನಷ್ಟು ಸುಲಭವಾಗಿ ಯಾವುದೇ ರೀತಿ ಪ್ರೀತಿ ಮೆಮೊರೀಸ್ನ ಮರೆಯೋದು ನನ್ನಿಂದ ಸಾಧ್ಯ ಇಲ್ಲ ಅಂತ. ನಂತರ ಈ ಕಡೆ ನೀನು ಇದನ್ನೆಲ್ಲ ಮಾಡಬೇಕು ಅಂತಾನೆ ಡಿನ್ನರ್ ಕರೆದಿದ್ದು ಅಂತ ಕೂಡ ಗೊತ್ತಿದೆ ಅಂತ ಹೇಳ್ತಾನೆ. ಇದೆಲ್ಲ ಕೇಳಿಸ್ಕೊಂಡಿದ್ದ ಲಕ್ಷ್ಮಿಗೆ ತುಂಬಾನೇ ಶಾಕ್ ಆಗುತ್ತೆ. ಇನ್ನೂ ಕೂಡ ಅವರು ಹಳೆ ಪ್ರೀತಿನ ಮರ್ತಿಲ್ವಾ ಅಂತ. ಬಟ್ ಅವಳು ಗೊತ್ತಾಗಲ್ಲ ಅದು ಕೀರ್ತಿ ಅಂತ. ಕಣ್ಣೀರು ಕೋಡಿನ ಹರಿಸ್ಬಿಡ್ತಾಳೆ. ಆದ್ರೆ ಅವಳು ಮನಸ್ಸು ಹೇಳು, ನಿನ್ಗೆ ಆಲ್ರೆಡಿ ಅವ್ರ ಪ್ರೀತಿ ವಿಷಯ ಜೊತೆಗೆ ಟೈಮ್ ಬೇಕು ಅಂತ ಕೇಳಿದ್ರು, ಅವ್ರದೇ ಸಮಯ ಬೇಕಾಗತ್ತಲ್ವಾ, ನಿಜವಾದ ಪ್ರೀತಿನ ಮರೆಯೋದು ಅಷ್ಟು ಸುಲಭನ ಅಂತ ಕೇಳಿದಾಗ ಅವಳಿಗವಳೆ ಸಮಾಧಾನ ಮಾಡ್ಕೋತಾಳೆ. ವೈಷ್ಣವ್ ತುಂಬಲ್ಲಿ ಬಂದು ಕಾರು ಹೊಡ್ಸ್ಕೊಂಡು ಹೋಗ್ಬೇಕಿದ್ರೆ ನಾನು ಹೇಳ್ದೆ ಅಲ್ವಾ ಬೇಡ ಅಂತ, ನೋಡಿ ಇವಾಗ ಏನಾಯ್ತು ಅಂತ ಹೇಳ್ತಿದ್ದಾನೆ. ನಂತರ ಈ ಕಡೆ ಐಸ್ ಕ್ರೀಮ್ ಅಂಗಡಿ ಹತ್ರ ನಿಲ್ಸ್ಗೆ ಐಸ್ ಕ್ರೀಮ್ನ ತಗೋತಾಳೆ ಲಕ್ಷ್ಮಿ. ತಗೊಂಡಿದ್ದೆ ಈ ಕಡೆ ವೈಷ್ಣವ್ಗೂ ಕೂಡ ಕೊಡ್ತಾಳೆ. ನೋಡಿ ನೀವು ಅನ್ಕೊಂಡಿರ್ಬೋದು ನನಗೆಲ್ಲ ಕೂಡ ಅರ್ಥ ಮಾಡ್ಕೋತೀನಿ, ಪ್ರೀತಿನ ಮರೆಯೋದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಅದರದ್ದೇ ಆದ ಟೈಮ್ ಬೇಕಾಗತ್ತಾ. ನಾನು ನೀವು ಅದನ್ನೇ ಅಲ್ವಾ ಅವತ್ತು ಕತ್ಲು ಕೋಣೆಯಲ್ಲಿ ಮಾತಾಡ್ಕೊಂಡಿದ್ದು, ಏನು ಮಾತಾಡ್ಕೊಂಡಿ ಅಂತ ನೆನಪಿಲ್ವಾ, ನೀವು ಸ್ವಲ್ಪ ಟೈಮ್ ಬೇಕು ನನಗೆ ಮರೆಯೋದಕ್ಕೆ ಅಂತ ಹೇಳಿದ್ರಿ, ಅದನ್ನು ನಾನು ಅರ್ಥ ಮಾಡ್ಕೋತೀನಿ, ನಿಮ್ಮದೇ ಆ ಟೈಮ್ ತೊಗೊಳ್ಳಿ ನೀವು ಅಂತ ಹೇಳ್ತಾಳೆ. ಜೊತೆಗೆ ಐಸ್ ಕ್ರೀಮ್ ತಿನ್ನಿಸ್ತಾಳೆ. ಫೈನಲಿ ವೈಷ್ಣವ್ನ ಖುಷಿ ಪಡಿಸ್ತಾಳೆ. ಇದೆಲ್ಲವೂ ಕೂಡ ವೈಷ್ಣವ್ಗೆ ಇರಿಟೇಟ್ ಅಂತ ಅನ್ನಿಸ್ತಿಲ್ಲ ಪಾಪ. ಆದರೆ ವೈಷ್ಣವ್ಗೆ ಪಾಪ ಪ್ರಜ್ಞೆ ಕಾಡ್ತದೆ. ಬಿಕಾಸ್ ಲಕ್ಷ್ಮಿ ಎಷ್ಟು ಒಳ್ಳೆಯವರು, ಎಷ್ಟು ದೊಡ್ಡ ಮನಸ್ಸಿನವರು, ಎಷ್ಟು ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಾರೆ, ಎಷ್ಟು ಮೆಚೂರ್ಡ್ ಆಗಿ ಮಾತಾಡ್ತಾರೆ. ಆದರೆ ಅವರು ನನ್ನ ಟ್ರಸ್ಟ್ ಮಾಡಿದ್ದಾರೆ. ಯಾಕಂದರೆ ಅವರು ಹೇಳಿದ ಒಂದು ಮಾತು, ನೀವು ನಿಮ್ಮ ಪ್ರೀತಿ ವಿಶ್ವನ ಮುಚ್ಚಿಟ್ಟಿದ್ರೆ ನನಗೆ ಬೇಜಾರಾಗಬೇಕಿತ್ತು, ಆದರೆ ನೀವು ನನ್ನ ಪ್ರೀತಿ ವಿಶ್ವನ ಮುಚ್ಚಿಡಲಿಲ್ಲ. ನಿಮ್ಮ ಪ್ರೀತಿ ವಿಶ್ವನ ಎಲ್ಲವನ್ನೂ ಕೂಡ ಹೇಳ್ಕೊಂಡಿದ್ರ. ಆದಮೇಲೆ ನನಗೆ ಯಾಕೆ ಬೇಜಾರಾಗಬೇಕು, ನಿಮಗೆ ಪ್ರೀತಿನ ಮರೆಯೋದಕ್ಕೆ ಟೈಮ್ ಬೇಕಾಗುತ್ತೆ. ಈಗಲೂ ಕೂಡ ನಿಮ್ಮ ಮನಸ್ಸಲ್ಲಿ ಆ ನೆನಪುಗಳಿದೆ ಅಂತ ಗೊತ್ತು, ಆ ನೆನಪುಗಳನ್ನ ತೊಡೆದು ಹಾಕೋದು ಅಷ್ಟು ಸುಲಭ ಅಲ್ಲ ಅಂತ ಕೂಡ ಗೊತ್ತು ಅಂತ ಹೇಳ್ತಾಳೆ. ಈ ಮಾತುಗಳೆಲ್ಲವೂ ಕೂಡ ವೈಷ್ಣವ್ನ ಕೊಲ್ತಿದೆ. ಎಷ್ಟು ಬ್ರಾಡ್ ಆಗಿ ಥಿಂಕ್ ಮಾಡ್ತಾರೆ, ಎಷ್ಟು ಒಳ್ಳೆಯವರು, ನಮ್ಮ ಪ್ರತಿ ಮನಸ್ಸನ್ನ ಕೂಡ ಅರ್ಥ ಮಾಡ್ಕೋತಾರೆ. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ ಅವತ್ತು, ಎಲ್ಲ ಮರೆತು ಅವ್ರ ಜೊತೆ ಮುಂದಕ್ಕೆ ಹೋಗ್ತೀನಿ ಅಂತ. ಆದರೆ ಅದು ನನ್ನಿಂದ ಸಾಧ್ಯವೇ ಆಗ್ತಿಲ್ಲ. ಪ್ರತಿ ಕ್ಷಣದಲ್ಲೂ ಕೂಡ ಕೀರ್ತಿ ನೆನಪಾಗ್ತಾಳೆ, ಕೀರ್ತಿ ನೆನಪುಗಳು ಕಾಡುತ್ತೆ. ಆ ಜಾಗಕ್ಕೆ ನನಗೆ ಲಕ್ಷ್ಮಿನ ಕೂರಿಸೋದು ಕಷ್ಟ ಆಗ್ತದೆ. ಇಲ್ಲ, ನಾನು ಏನಾದರೂ ಮಾಡಲೇಬೇಕು, ಈ ಮನಸ್ಸಲ್ಲಿರೋ ಗೊಂದಲನ ಅಮ್ಮನ ಹತ್ರ ಹೇಳ್ಕೊಡ್ಲೇಬೇಕು ಅಂತ ಅಂದ್ಕೊಂಡು ಅಮ್ಮನ ರೂಮಿಗೆ ಬರ್ತಾನೆ. ಮಲಗಿರೋದನ್ನ ನೋಡಿ ವಾಪಸ್ ಹೋಗ್ತಿದ್ದಾನೆ. ಆದರೆ ಮತ್ತೆ ಕಾವೇರಿ ಅವ್ರು ಬರ್ತಾರೆ. ಏನು ಮಗನ ರೂಮಿಗೆ ಬಂದು ಮಾತಾಡದೆ ವಾಪಸ್ ಹೋಗ್ತಿದ್ಯಲ್ಲ ಅಂದಾಗ, ಅಮ್ಮ ನೀನು ಇನ್ನೂ ಮಲಗಿಲ್ವಾ ಅಂದಾಗ, ನನ್ನ ಮಗ ನಾನು ನೋಡೋಕೆ ಬಂದರೆ ನನಗೆ ಹೇಗೆ ನಿದ್ರೆ ಬರುತ್ತೆ ಪುಟ್ಟ ಅಂತ ಹೇಳ್ತಿದ್ದಾರೆ. ಯಾಕಪ್ಪ ಏನಾಯಿತು ಅಂತ ಕೇಳ್ತಿದ್ರೆ, ಏನಿಲ್ಲ ಅಮ್ಮ, ಲಕ್ಷ್ಮಿಯವರು ತುಂಬಾ ಒಳ್ಳೆಯವರು, ಆದರೆ ನನ್ನಿಂದ ಏನೂ ಕೂಡ ಸಾಧ್ಯ ಆಗ್ತಿಲ್ಲ. ನಾನು ಅವ್ರಿಗೆ ಒಂದು ಮಾತು ಕೊಟ್ಟಿದ್ದೆ ಮದುವೆ ಟೈಮಲ್ಲಿ, ಆ ಒಂದು ಮಂಟಪಕ್ಕೆ ಬರೋಕ್ಕೂ ಮುನ್ನ, ನಿಮಗೆ ಆ ವಿಷಯ ಗೊತ್ತಿಲ್ಲ ಅಂತಾರೆ. ಏನಂತ ಪುಟ್ಟ, ಏನು ಹೇಳು ಅಂತ ಕೇಳ್ತಿದ್ದಾರೆ ಕಾವೇರಿಯವರು. ಅದು ಅಮ್ಮ ಕತ್ಲು ಕೋಣೆಯಲ್ಲಿ ನಾವಿಬ್ಬರು ಕೂತ್ಕೊಂಡು ಮದುವೆ ಬಗ್ಗೆ ಮಾತಾಡಿದ್ವಿ. ನನ್ನ ಪ್ರೀತಿ ವಿಷಯ ಪ್ರತಿಯೊಂದನ್ನು ಕೂಡ ಅವ್ರ ಹತ್ರ ಹೇಳ್ಬಿಟ್ಟಿದ್ದೆ, ಎಕ್ಸೆಪ್ಟ್ ಕೀರ್ತಿ ಹೆಸರನ್ನ ಹೇಳೋದು ಬಿಟ್ಟು. ಅದು ಒಂದನ್ನು ಅವ್ರ ಹತ್ರ ಮುಚ್ಚಿಟ್ಟಿದ್ದೆ. ಆಗ ನಾನು ಅವ್ರಿಗೆ ಒಂದು ಮಾತು ಕೊಟ್ಟಿದ್ದೆ, ಎಲ್ಲವನ್ನ ಮರೆತು ಮುಂದೆ ಹೋಗ್ತೀನಿ ಅಂತ. ಆದರೆ ನನ್ನಿಂದ ಆಗ್ತಿಲ್ಲ ಅಂದಾಗ ಒಳ್ಳೆ ಮಾತನ್ನೇ ಕೊಟ್ಟಿದ್ಯಲ್ಲ ಮಗನೇ, ನಮ್ಗೆ ಇನ್ನೇನು ಬೇಕು, ಅದೇ ತಾನೇ ಬೇಕಿರೋದು, ನೀವಿಬ್ರು ಚೆನ್ನಾಗಿರೋದು, ಒಳ್ಳೆ ಕೆಲಸನೇ ಮಾಡಿದ್ಯಾ ನೀನು ಅಂತ ಕಾವೇರಿ ಅವರು ಹೇಳ್ತಿದ್ರೆ. ಆದರೆ ನಾನು ಮಾತು ಕೊಟ್ಟಾಗೆ ನಡ್ಕೊಳಕ್ಕಾಗ್ತಿಲ್ಲ. ಅವ್ರು ತುಂಬಾ ಒಳ್ಳೆಯವರು, ಮನಸ್ಸನ್ನ ಅರ್ಥ ಮಾಡ್ಕೋತಾರೆ, ಟೈಮ್ ಕೊಡ್ತಾರೆ. ಆದರೆ ನನ್ನಿಂದಾಗಿ ಅವ್ರಿಗೆ ಏನೂ ಕೂಡ ಮಾಡೋಕ್ಕಾಗ್ತಿಲ್ಲ. ಅವ್ರನ್ನ ಈಗಲೂ ಕೂಡ ನಾನು ಫ್ರೆಂಡಾಗೆ ನೋಡ್ತಿದ್ದೀನಿ, ಫ್ರೆಂಡಾಗಿ ಹೊರತು ಹೆಂಡತಿಯಾಗಿ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಹೆಂಡತಿ ಜಾಗನ ಕೊಡಬೇಕು, ಹೆಂಡತಿ ಪ್ರೀತಿನ ಕೊಡಬೇಕು ನಾನು ಅವ್ರಿಗೆ. ಆದರೆ ಅವರು ನನಗೆ ಏನು ಮಾಡಬೇಕು ಎಲ್ಲವನ್ನೂ ಕೂಡ ಒಳ್ಳೇದು ಮಾಡ್ತಿದ್ದಾರೆ. ಬಟ್ ನನ್ನಿಂದ ಏನೂ ಕೂಡ ಸಾಧ್ಯ ಆಗ್ತಿಲ್ಲ ಅಂದಾಗ, ಕೀರ್ತಿನ ನೀನಿನ್ನೂ ಮರ್ತಿಲ್ವಾ ಪುಟ್ಟ ಅಂದಾಗ, ಇಲ್ಲಮ್ಮ ನನಗೆ ಕೀರ್ತಿ ಕನಸಲ್ಲೂ ಕೂಡ ನನ್ನ ಹತ್ರ ಸುಳಿಯೋದಕ್ಕೆ ಅವಳನ್ನ ಬಿಡೋದಿಲ್ಲ. ಅವಳು ನಾನು ಸಂಪೂರ್ಣವಾಗಿ ಮರ್ತು ಬಿಟ್ಟಿದ್ದೀನಿ. ಅವಳು ನನ್ನ ಪಾಲಕ್ಕೆ ಸತ್ತು ಹೋಗಿದ್ದಾಳೆ. ಆದರೆ ಅವಳ ನೆನಪುಗಳು ಎಲ್ಲವೂ ಕೂಡ ನನ್ನನ್ನು ಈಗಲೂ ಕೂಡ ಕಾಣ್ತಿದೆ. ಈಗಲೂ ಕೂಡ ಅವಳ ಜಾಗದಲ್ಲಿ ಲಕ್ಷ್ಮಿ ಅವನ್ನ ಕಲ್ಪಿಸ್ಕೊಳ್ಳೋದು ನನ್ನಿಂದ ಸಾಧ್ಯ ಆಗ್ತಿಲ್ಲ. ಜಸ್ಟ್ ಫ್ರೆಂಡಾಗಿ ನಾನು ಅವ್ರನ್ನ ಟ್ರೀಟ್ ಮಾಡ್ಬೋದೇ ಹೊರತು ಅವರಿಂದ ನಾನು ಕೀರ್ತಿ ಪ್ಲೇಸನ್ನು ಕೊಡೋಕ್ಕಾಗ್ತಿಲ್ಲ ಅಮ್ಮ. ನಂಗೆ ತುಂಬಾ ಗಿಲ್ಟ್ ಕಾಡ್ತಿದೆ. ಅವರು ಹೋಪ್ಸಲ್ಲಿದ್ದಾರೆ ಅಂತ ಹೇಳ್ತಿದ್ರೆ. ಆದರೆ ಪಾಪ ಪುಟ್ಟ, ಲಕ್ಷ್ಮಿ ತುಂಬಾ ಒಳ್ಳೆಯ ಹುಡುಗಿ, ಅವಳು ತುಂಬಾ ಕಷ್ಟಪಟ್ಟಿದ್ದಾಳೆ, ತುಂಬ ಒಳ್ಳೆ ಮನಸ್ಸಿನ ಹುಡುಗಿ ಅವಳು ಅಂತಂದ್ರೆ, ಹೌದಮ್ಮ, ಕೀರ್ತಿ ಹೆಸರನ್ನ ಮುಚ್ಚಿಟ್ಟು ಸಾಧಿಸಿದ್ದೇನಮ್ಮ,
ಏನೂ ಕೂಡ ಮಾಡಲಿಲ್ಲ. ಈ ಪಾಪ ಪ್ರಜ್ಞೆಲಿ ನನಗೆ ಬೇಯೋಕೆ ಆಗ್ತಿಲ್ಲ. ಎಲ್ಲ ವಿಷಯನ ಲಕ್ಷ್ಮಿ ಅವ್ರ ಹತ್ರ ಹೇಳಿಬಿಡ್ಬೇಕು. ನನ್ನ ಲವರ್ ಕೀರ್ತಿನೇ, ಬೇರೆ ಯಾರೂ ಅಲ್ಲ ಅನ್ನೋ ಸತ್ಯ ಹೇಳಿಬಿಡ್ಬೇಕು. ನನ್ನ ಮನಸ್ಸಲ್ಲಿ ಆಗ್ತಿರೋ ಗೊಂದಲಕ್ಕೆ ಪರಿಹಾರ ಕಂಡ್ಕೋಬೇಕು. ಕೀರ್ತಿ ಜಾಗದಲ್ಲಿ ಲಕ್ಷ್ಮಿ ಅವ್ರನ್ನ ನೋಡೋಕೆ ಆಗ್ತಿಲ್ಲ ಅನ್ನೋ ಸತ್ಯನ ಹೇಳಬೇಕು ಅಂತ ಹೇಳ್ತಿದ್ದಾನೆ. ಏನು ಮಾಡ್ತಿದ್ಯಾ ಪುಟ್ಟ, ದಯವಿಟ್ಟು ಬೇಡ ಅಂದಾಗ ಇಲ್ಲಮ್ಮ ನನ್ನಿಂದ ಸಾಧ್ಯ ಆಗ್ತಿಲ್ಲ, ಈ ವಿಷಯನ ಹೇಳೇ ಬಿಡ್ತೀನಿ ಅಂತ ಹೇಳಿ ಹೊರಡ್ತಿದ್ದಾನೆ. ಈ ಕಡೆ ಕಾವೇರಿಯವ್ರಿಗೂ ಕೂಡ ಅದೇ ಬೇಕಾಗಿದೆ. ಹೇಳಿದ್ರೆ ಖಂಡಿತ ಅವಳು ಆಚೆ ಹೋಗ್ತಾಳೆ ಅಂತ. ಆದರೆ ಇಲ್ಲಿ ಡ್ರಾಮಾ ಮಾಡ್ತಿದ್ದಾರೆ ಕಾವೇರಿ. ಹಾಗಿದ್ರೆ ತುಂಬ ಡೇರಿಂಗ್ ಆಗಿ ಡಿಸಿಷನ್ ತಗೋತಿದ್ದಾನೆ ವೈಷ್ಣು. ಫೈನಲಿ ಇಷ್ಟು ದಿನ ಮುಚ್ಚಿಟ್ಕೊಂಡು ಬಂದ ಸತ್ಯ ಈ ಕಡೆ ಲಕ್ಷ್ಮಿ ಮುಂದೆ ಬಿಚ್ಚಿಟ್ಕೊಳ್ಳುತ್ತಾ. ಲಕ್ಷ್ಮಿ ಮುಂದೆ ಹೋದಂಥ ವೈಷ್ಣು ಕೀರ್ತಿನೇ ನನ್ನ ಲವ್ವರ್ ಅನ್ನೋ ಸತ್ಯನ ಹೇಳೇ ಬಿಡ್ತಾನೆ. ಅಥವಾ ಮತ್ತೆ ಯಾವ ಟ್ವಿಸ್ಟ್ ಸಿಕ್ಕಿ ಆ ಸತ್ಯ ಹೇಳೋದು ಮುಂದಕ್ಕೆ ಹೋಗುತ್ತೆ. ಏನಾಗತ್ತಾ ಇಲ್ಲಿ ಇಬ್ಬರು ಕೂಡ ಕಪಲ್ಸ್ ಆಗಿ ಪಾರ್ಟಿಸಿಪೇಟ್ ಮಾಡೋಕೆ ರೆಡಿ ಆಗ್ತಿದ್ದಾರೆ. ಅತ್ತೆ ಮಾವನ ಮುಂದೆನೇ ಈ ಕಡೆ ಲಕ್ಷ್ಮಿ ಗೆಲ್ತಾಳೆ. ಗೆಲುವು ಅವಳ ಪಾಲ್ಗಾಗತ್ತಾ, ಕಾವೇರಿ ಅವರು ಸೋಲನ್ನು ಅನುಭವಿಸ್ಬೇಕಾಗತ್ತಾ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.